ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸಹಿತ ಮನಃಪೂರ್ವಕವಾಗಿ ಸಂಭೋಗ ತೃಪ್ತಿ ಪಡೆಯಬೇಕು ಎನ್ನುವುದು ಇದ್ದೇ ಇರುತ್ತದೆ. ಹೀಗಿರುವಾಗ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಲು ಇದನ್ನು ನೀವು ಮಾಡಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ತುಂಬಾ ಜನ ನುಗ್ಗೆಕಾಯಿ ತಿಂದ್ರೆ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಬಹುದು ಅಂತ ಮಾತಾಡೋದನ್ನು ಕೇಳಿರುತ್ತೇವೆ ಅಲ್ವಾ? ಅಲ್ದೇ ಗೋಡಂಬಿ, ಬಾದಾಮಿ ತಿಂದ್ರೆ ಒಳ್ಳೆಯದು, ಚೈನೀಸ್ ಮೆಡಿಸಿನ್ ಉಪಯೋಗ ಮಾಡಬೇಕು ಅನ್ನೋದು ಸಹಜ. ಆದರೆ ನಿಜವಾಗಿಯೂ ಲೈಂಗಿಕ ಆಸಕ್ತಿ ಹೆಚ್ಚಿಸಲು ಯಾವುದೇ ಹೆಚ್ಚಿನ ಬಳಕೆಯ ಅಗತ್ಯವಿಲ್ಲ. ಸ್ನೇಹಿತರೆ, ನಾವು ದಿನ ಸೊಪ್ಪು, ತರಕಾರಿಗಳು, ಹಣ್ಣು, ನೀರು ಕುಡಿಯೋದು ಸಾಮಾನ್ಯ. ಒಂದು ವೇಳೆ ನೀವು ಏನಾದರೂ ಉದ್ರೇಕಗೊಳ್ಳುವುದು ಕಷ್ಟ ಆಗುತ್ತೆ ಅಂದ್ರೆ ಡಯಾಬಿಟಿಸ್ನಲ್ಲಿ ನರ್ವ್ಸ್ ವೀಕ್ ಆಗ್ತದೆ ಅಂತ, ಅಂದ್ರೆ ನಿಮ್ಮ ಲೈಂಗಿಕ ಜೀವನ ಆರೋಗ್ಯದಾಯಕವಾಗಿ ಇಟ್ಟುಕೊಳ್ಳಬೇಕು ಅಂತ ತಜ್ಞರು ಹೇಳುತ್ತಾರೆ. ಆದರೆ ಬಹುತೇಕರು ತಾವು ಲೈಂಗಿಕತೆಯಲ್ಲಿ ತುಂಬಾ ಆಕ್ಟಿವ್ ಇರಬೇಕು, ಬೇರೆಯವರಿಗಿಂತ ನಾನು ಮೋರ್ ಸ್ಯಾಟಿಸ್ಫೈಯಿಂಗ್ ಪರ್ಸನ್ ಆಗಿರಬೇಕು ಅಂತ ಯೋಚನೆ ಮಾಡುತ್ತಾರೆ. ಆದರೆ ಹೀಗೆ ಇರಬೇಕು ಅಂದ್ರೆ ಏನು ಎಕ್ಸ್ಟ್ರಾ ಟಾನಿಕ್ ಬೇಡ, ಅಲ್ಲದೆ ಯಾವುದೇ ಎಕ್ಸ್ಟ್ರಾ ಮೆಡಿಸಿನ್ ಬೇಡ, ಇಲ್ಲ ವಿಟಮಿನ್ ಹಂಗೇನಿಲ್ಲ. ನೀವು ದಿನನಿತ್ಯ ನಾರ್ಮಲ್ ಊಟ ಮಾಡಿ, ಆದಷ್ಟು ಸೀಸನಲ್ ಫ್ರೂಟ್ಸ್ ತಗೊಳ್ಳಿ. ಇನ್ನು ವೆಜಿಟೇರಿಯನ್ ಒಳ್ಳೆಯದಾ ಎನ್ನುವ ಪ್ರಶ್ನೆಗೆ ದಟ್ ಇಸ್ ನಿಮ್ಮ ಅಭ್ಯಾಸದ ಮೇಲೆ ಹೋಗುತ್ತೆ. ನೀವು ತಿನ್ನುವ ಆಹಾರದಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಅಲ್ಲ, ಪ್ರೋಟೀನ್ಸ್ ಅಲ್ಲ, ಫ್ಯಾಟ್ಸ್ ಅಲ್ಲ, ಇದರ ಜೊತೆಗೆ ಫೈಬರ್ ಅಂಡ್ ವಾಟರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಬಹಳ ಜನ ವಯಾಗ್ರ ಮಾತ್ರೆ ಬಗ್ಗೆ ಮಾತಾಡ್ತಾರೆ. ಅದರ ಅನೇಕ ವೆರೈಟೀಸ್ಗಳು ಬರ್ತವೆ. ಅದೊಂದು ಟ್ರೇಡ್ ನೇಮ್, ಆದರೆ ದೇರ್ ಆರ್ ಮೆನಿ ಡ್ರಗ್ಸ್ ಡೈರೆಕ್ಟ್ ಅಲ್ಲಿ ಆಕ್ಟ್ ಮಾಡುತ್ತವೆ. ಕೆಲವು ಸಾರಿ ಕೆಲವರಿಗೆ ಸೈಡ್ ಎಫೆಕ್ಟ್ ಆಗಬಹುದು. ಹೀಗಾಗಿ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.